my dear students. This is your Arjun sir from HPKGS Tuminkatte. So from today onwards, I am going to engage the grammar class through the videos. So because we are not able to engage the classes in regular as before we did in schools. So ಅದಕ್ಕೋಸ್ಕರ from now onwards I am going to engage grammar class which were related to the all class 5, 6 as well as 4 and 7th. So I am going to introduce basic grammar aspects. So that is very important for you to learn the language as well as it is very important for your examinations. So it is mainly for primary students. So you all know that grammar is needed to learn the language. So in between I use mother tongue for your convenience. So ನಿಮಗೆ ಗೊತ್ತು ಗ್ರಾಮರ್ ಅಂತಕ್ಕಂಥದ್ದು ಬಹುಮುಖ್ಯ. ಸೊ ಇಟ್ಸ್ ಎ ಫ್ರೇಮ್ ಫಾರ್ ಲ್ಯಾಂಗ್ವೇಜ್. ಇದು ಒಂದು ಭಾಷೆಗೆ ಒಂದು ಫ್ರೇಮ್ ಇದ್ದ ಹಾಗೆ ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಗ್ರಾಮರ್ ಅಂತಕ್ಕಂಥದ್ದು ತುಂಬ ಮುಖ್ಯ. ಸೊ ವೆನ್ ಕಂಪೇರಿಂಗ್ ಟು ಫಾರಿನ್ ಲ್ಯಾಂಗ್ವೇಜ್ ದ ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಈಸ್ ನಾಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಲೋಕಲ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್. ಮಾತೃಭಾಷೆ ಕಲಿಬೇಕಾದ್ರೆ ವ್ಯಾಕರಣ ಅಂತಕ್ಕಂಥದ್ದು ಅಷ್ಟು ಮುಖ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಆದರೆ ಒಂದು ಅನ್ಯ ದೇಶೀಯ ಭಾಷೆಯನ್ನು ಕಲಿಬೇಕಪ್ಪ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಗ್ರಾಮರ್ ಕಲಿಯತಕ್ಕಂಥದ್ದು ತುಂಬ ಮುಖ್ಯ ಅಂತಕ್ಕಂಥದ್ದು. ಹಾಗಾದರೆ ಭಾಷೆ ಮಾತಾಡಬೇಕಪ್ಪ ಅಂದರೆ ನಾವು ಗ್ರಾಮರ್ ಕಲಿಬೇಕಾ? ಇಟ್ಸ್ ಅ ಮೇಜರ್ ಕ್ವಶನ್. ಇಫ್ ಯು ವಾಂಟ್ ಟು ಸ್ಪೀಕ್ a language that is English, is it necessary to learn grammar? Is it necessary? Is it necessary? But it's in extent. ತುಂಬ ಮುಖ್ಯ, ಆದರೆ ಅಷ್ಟೊಂದು ಮುಖ್ಯ ಅಲ್ಲ ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ನಾವು ಕನ್ನಡ ಭಾಷೆಯನ್ನು ಯಾವ ರೀತಿ ವ್ಯಾಕರಣ ಇಲ್ಲದೆ ಕಲಿತೋ ಇಂಗ್ಲೀಷನ್ನು ಕೂಡ ಕಲಿಬೋದು ಥ್ರೂ ದ ಜಿಯೋಗ್ರಫಿಕಲ್ ಅಟ್ಮಾಸ್ಫಿಯರ್. ಭೌಗೋಳಿಕವಾಗಿ ನಮ್ಗೆ ಏನಾಗಬೇಕು? ಭಾಷೆ ಅಂತಕ್ಕಂಥದ್ದು ಭಾಷಾ ವಾತಾವರಣ ಅಂತಕ್ಕಂಥದ್ದು ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು. ಸೊ ಇಟ್ಸ್ ಎ 2 phase. ಭಾಷೆ ಕಲಿಕೆಯಲ್ಲಿ 2 ವಿಭಾಗವನ್ನು ನೋಡ್ಬೋದು. ಒಂದು, ನಾವು ಕೇಳೋದ್ರ ಮೂಲಕ ಮಾತನಾಡೋದ್ರ ಮೂಲಕ ಭಾಷೆಯನ್ನು ಕಲಿತಾ ಹೋಗ್ತೀವಿ. ಸೊ ಇದು ಇಂಡೈರೆಕ್ಟ್ ಆಗಿ ಏನು ಮಾಡ್ತೀವಿ? ಗ್ರಾಮರ್ ಮೂಲಕ, ವ್ಯಾಕರಣಾಂಶದ ಮೂಲಕ ಭಾಷೆಯನ್ನು ಕಲಿತಾ ಹೋಗ್ತೀವಿ. ಹಾಗಾದರೆ ಫಸ್ಟ್ ಕಮ್ ಟು ದ ಪಾಯಿಂಟ್, ಗ್ರಾಮರ್. Yes, grammar. It's a set of rules which governs the language. ಇದು ಗ್ರಾಮರ್ ಅಂತಕ್ಕಂಥದ್ದು, ವ್ಯಾಕರಣ ಅಂತಕ್ಕಂಥದ್ದು ಏನಪ್ಪ ಅನ್ನೋದ್ರಿಂದ ಒಂದು ಸೆಟ್, ಒಂದು ಸಮೂಹ, ಒಂದು ಗುಂಪು. ಯಾವುದದು? ರೂಲ್ಸ್. ರೂಲ್ಸ್ ಅಂದರೆ ನಿಯಮಗಳು. ಗ್ರಾಮರ್ ಅಂತಕ್ಕಂಥದ್ದು, ವ್ಯಾಕರಣ ಅಂತಕ್ಕಂಥದ್ದು ಒಂದು ನಿಯಮಗಳ ಗುಂಪು ಅಥವಾ ಸಮೂಹ ಅಂತಕ್ಕಂಥದ್ದು. ವಿಚ್ ಅದೇನು ಮಾಡುತ್ತೆ? ಗವರ್ನ್ಸ್ ದ ಲ್ಯಾಂಗ್ವೇಜ್. ಅದೇನು ಮಾಡುತ್ತೆ? ಲ್ಯಾಂಗ್ವೇಜ್, ಭಾಷೆಯನ್ನು ಏನು ಮಾಡುತ್ತೆ? ಒಂದು ಸರಿಯಾದ ಕ್ರಮದಲ್ಲಿ ರಚನೆ ಆಗೋದಕ್ಕೆ ಸಹಾಯ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಭಾಷೆಯನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದೇ ಗ್ರಾಮರ್ ಅಂತಕ್ಕಂಥದ್ದು, ವ್ಯಾಕರಣ ಅಂತಕ್ಕಂಥದ್ದು. ಯಾವ ರೀತಿ ನಾವು ಒಂದು ಬೌಂಡ್ರಿ ಅಂತ ಕರಿತೀವಲ್ಲ, ಒಂದು ಮನೆ ಇದ್ದರೆ, ಒಂದು ಹೊಲ ಇದ್ದರೆ ಅದಕ್ಕೆ ಯಾವ ರೀತಿ ಕಾಂಪೌಂಡ್ ಅಥವಾ ತಂತಿ ಬೇಲಿಯನ್ನು ಹಾಕ್ತೀವಲ್ಲ, ಅದೇ ರೀತಿ ಭಾಷೆಗೂ ಕೂಡ ಒಂದು ಬೇಕಲ್ಲ ಸೇಫ್ಟಿ. ಸೊ ಸೇಫ್ಟಿಯನ್ನು ಇರ್ತಕ್ಕಂಥದ್ದೇ ಗ್ರಾಮರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ. ಲ್ಯಾಂಗ್ವೇಜ್ ಅಂದರೆ ಭಾಷೆ. ಭಾಷೆ ನಥಿಂಗ್ ಬಟ್ ಇಟ್ಸ್ ಎ ಮೀಡಿಯಾ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಭಾಷೆ ಅಂತಕ್ಕಂಥದ್ದು ಕೂಡ ಒಂದು ಸಂವಹನ ಮಾಧ್ಯಮ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಗೊತ್ತಾಯ್ತಲ್ಲ, ಗ್ರಾಮರ್ ಅಂತಕ್ಕಂಥದ್ದು ಇದು ಒಂದು ಸೆಟ್ ಆಫ್ ರೂಲ್ಸ್ ವಿಚ್ ಗವರ್ನ್ಸ್ ದ ಲ್ಯಾಂಗ್ವೇಜ್. ಭಾಷೆಯನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ನಿಯಮಗಳ ಗುಂಪು ಅಥವಾ ಒಂದು ಶಕ್ತಿಗೆ ಗ್ರಾಮರ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟು ಅರ್ಥ ಆಯ್ತಲ್ಲ. ಸೊ ಹಾಗಾದ್ರೆ ಗ್ರಾಮರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಗ್ರಾಮರಲ್ಲಿ ಯಾವ್ಯಾವ ಆಸ್ಪೆಕ್ಟ್ಸ್ ಅನ್ನು ಕಲಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಭಾಷೆ ಅಂದ್ರೆ ಗೊತ್ತು ನಿಮಗೆ, ಇದು ಒಂದು ಸಂವಹನ ಮಾಧ್ಯಮ ಅಂತಕ್ಕಂಥದ್ದು. ಭಾಷೆಯಲ್ಲಿ ಏನು ಮಾಡುತ್ತೆ? ಮೊದಲಿಗೆ ಬರ್ತಕ್ಕಂಥದ್ದೇ ಗ್ರಾಮರ್ ಅಂತಕ್ಕಂಥದ್ದು. ಗ್ರಾಮರ್ ಅಂದ್ರೆ ಅಂತಕ್ಕಂಥದ್ದು ಡೆಫಿನೇಷನ್ ಅನ್ನು ಕೂಡ ನೋಡಿದ್ವಿ. ಸೊ ಹಾಗಾದ್ರೆ ಗ್ರಾಮರ್ ಬರ್ತಕ್ಕಂಥ ಫಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ? ಸೊ ದಟ್ ಈಸ್ ನನ್ ಅದರ್ ದ್ಯಾನ್ ಸೆಂಟೆನ್ಸ್. ಎಸ್, ಗ್ರಾಮರಲ್ಲಿ ಬರ್ತಕ್ಕಂಥ ಫಸ್ಟ್ ಕಾನ್ಸೆಪ್ಟ್ ಇಸ್ ಸೆಂಟೆನ್ಸ್ ಅಂತ ಕಲಿತಾ ಹೋಗ್ತೀವಿ. ಕನ್ನಡದಲ್ಲಿ ವಾಕ್ಯ ಅಂತ ಕರಿತೀರಿ. ಸೊ ಕೇಳಿದಿರ್ತಾನೆ ವಾಕ್ಯ ಅಂತಕ್ಕಂಥ ಶಬ್ದವನ್ನು.
ಹಾಗಾದ್ರೆ ಸೆಂಟೆನ್ಸ್ ಹೋಗೋಕಿನ ಬಿಫೋರ್ ಗೋಯಿಂಗ್ ಟು ದ ಸೆಂಟೆನ್ಸ್ ವಿ ಶುಡ್ ಡಿಸ್ಕಸ್ ಅಬೌಟ್ ದ ಯೂಸೇಜ್ ಆಫ್ ರೈಟಿಂಗ್ ಫಾರ್ಮ್ ಆಫ್ ಇಂಗ್ಲಿಷ್. ಸೊ ಹಾಗಾದ್ರೆ ನಾವು ಮೊದಲಿಗೆ ಇಂಗ್ಲಿಷ್ ಭಾಷೆನ ಕಲಿಬೇಕಪ್ಪ ಅಂದರೆ ನಿಮ್ಮ ಟೀಚರ್ಸ್ ಫ್ರಮ್ ನಲಿಕಲಿಯಲ್ಲಿ ಕಲ್ತು ಬಂದಿದ್ದಾರಲ್ಲ, ಸೊ ನಲಿಕಲಿ ಟೀಚರ್ಸ್ ಫಸ್ಟ್ ಏನು ಹೇಳ್ಕೊಟ್ರು ನಿಮಗೆ ಹಂಗಾರೆ ಇಂಗ್ಲಿಷ್ ಭಾಷೆ ರಿಲೇಟೆಡು? ಸೊ ದಟ್ ಈಸ್ ನಥಿಂಗ್ ಬಟ್ ಆಲ್ಫಾಬೆಟ್ಸ್ ಅನ್ನು ಹೇಳ್ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಫಾರ್ ಎಕ್ಸಾಂಪಲ್ ಎ. ಸೊ ಇಲ್ಲಿಂದ ನಿಮ್ಮ ಕಲಿಕೆ ಶುರುವಾಗಿರುತ್ತೆ, ಎ ಬಿ ಸಿ ಡಿ ಅಪ್ ಟು ಝಡ್ ವರ್ಗು. ಸೊ ಹಾಗಾದ್ರೆ ಇದನ್ನೇನಂತ ಕರಿತೀವಿ? ಎ ಅನ್ನ ಅಥವಾ ಬಿ ಅನ್ನ ಏನಂತ ಕರಿತೀವಿ? ಆಲ್ಫಾಬೆಟ್ಸ್. ಎಸ್ ರೈಟ್, ಆಲ್ಫಾಬೆಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ಏನಂತ ಕರಿತೀವಿ? ಇನ್ನೊಂದು ಟರ್ಮಲ್ಲಿ ಲೆಟರ್ಸ್. ಸೊ ಲೆಟರ್ಸ್ ಅಂತ ಕರಿತೀವ, ಅಕ್ಷರಗಳು ಕನ್ನಡದಲ್ಲಿ. ಸಪೋಸ್ ಬ ಅಂತ ಇದ್ರೆ ದಿಸ್ ಆರ್ ಕಾಲ್ಡ್ ಅಕ್ಷರಗಳು ಅಂತ ಕರಿತೀವ. ಸೊ ಇಂಗ್ಲಿಷಲ್ಲಿ ಲೆಟರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಹಂಗಾರೆ ನಾವು ಏನು ಇಂಗ್ಲಿಷ್ ಕಲಿತಿದೀವಪ್ಪ ಇನ್ನು ಸ್ಕೂಲ್ ಕರಿಕ್ಯುಲಮ್, ನಮ್ಮ ಶಾಲಾ ಪಠ್ಯಕ್ರಮದಲ್ಲಿ ಇಂಗ್ಲಿಷ್ ಭಾಷೆನ ಕಲಿತಿದೀವಪ್ಪ ಅಂದ್ರೆ ಫಸ್ಟ್ ಏನು ಕಲಿತೀವಿ ನಾವು? ಎ ಇಂದ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಮಾಡ್ತೀವಿ, ದಟ್ ಇಸ್ ಲೆಟರ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ಲೆಟರ್ಸ್ ಆದ್ಮೇಲೆ ಏನು ಕಲಿತಾ ಹೋಗ್ತೀವಿ? ಫ್ರಮ್ ಲೆಟರ್ಸ್ ಟು ವಿ ಆರ್ ಏಬಲ್ ಟು ಮೇಕ್ ಏನ, ಫಾರ್ ಎಕ್ಸಾಂಪಲ್ ಆಪಲ್ ಅಂತ ಬರೆಯೋದು. ಸೊ ವಿ ಆರ್ ಏಬಲ್ ಟು ಮೇಕ್ ವರ್ಡ್. ಎಸ್, ಶಬ್ದ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಸೊ ದಟ್ ಈಸ್ ಇಂಗ್ಲಿಷಲ್ಲಿ ವರ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ let's see once again from our learning is begins from alphabet, single letter, ಒಂದು ಅಕ್ಷರದಿಂದ ನಮ್ಮ ಇಂಗ್ಲಿಷ್ ಅಂತಕ್ಕಂಥ ಭಾಷೆಯ ಕಲಿಕೆ ಪ್ರಾರಂಭ ಆಗುತ್ತೆ. ಅಕ್ಷರದಿಂದ ಎಲ್ಲಿಗೆ ಶುರುವಾಗುತ್ತೆ? ಶಬ್ದಕ್ಕೆ ಬಂದು ನಿಲ್ಲುತ್ತೆ, ಲೆಟರ್ಸಿಗೆ ಬಂದು ನಿಲ್ಲುತ್ತೆ. ಲೆಟರ್ಸ್ ಇಂದ ಬರ್ತಕ್ಕಂಥದ್ದೇ ಸೆಂಟೆನ್ಸ್. ಲೆಟರ್ಸ್ ಇಂದ ಬರ್ತಕ್ಕಂಥದ್ದೇ ಸೆಂಟೆನ್ಸ್ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಲೆಟರ್ಸ್ ಇಂದ ಸ್ಟಾರ್ಟ್ ಆಗಿ ಬರ್ತಕ್ಕಂಥದ್ದು ವರ್ಡ್ ಇಂದ ಸ್ಟಾರ್ಟ್ ಆಗಿ ಬರ್ತಕ್ಕಂಥದ್ದೇ ಸೆಂಟೆನ್ಸ್. ದೆನ್ ವಾಟ್ ಯು ಮೀನ್ ಬೈ ಸೆಂಟೆನ್ಸ್? ದೆನ್ ಹಾಗಾದ್ರೆ ವಾಕ್ಯ ಅಂದ್ರೆ ಏನಪ್ಪ? ಸೆಂಟೆನ್ಸ್ ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ which gives sense of meaning or complete sense are called sentence. ಸೊ ಹಾಗಾದ್ರೆ ವಾಕ್ಯ ಅಂತಕ್ಕಂಥದ್ದು ಕೂಡ ಏನೋ ಗ್ರೂಪ್ ಆಫ್ ವರ್ಡ್ಸ್. ಆಲ್ರೆಡಿ ಹೇಳಿದ್ನಲ್ಲ, ಲೆಟರ್ಸ್ ಇಂದ ವರ್ಡ್ಸ್ ಇಂದ ಸೆಂಟೆನ್ಸ್. ಇಟ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್, ಶಬ್ದಗಳ ಒಂದು ಸಮೂಹ ಅಂತಕ್ಕಂಥದ್ದು. ವಿಚ್ ಗಿವ್ ಸೆನ್ಸ್ ಆಫ್ ಮೀನಿಂಗ್. ಕೇವಲ ಶಬ್ದಗಳ ಸಮೂಹ ಇದ್ರೆ ಸಾಲದು, ಅದೇನು ಕೊಡ್ಬೇಕು ನಮಗೆ? ಒಂದು ನಿಯಮಬದ್ಧವಾದ ಅಥವಾ ಒಂದು ನಿಖರವಾದ ಅರ್ಥವನ್ನು ಕೊಡ್ತಕ್ಕಂಥದ್ದು. ಆ ಕಂಪ್ಲೀಟ್ ಸೆನ್ಸ್, ಕೇವಲ ಒಂದು ಅರ್ಥವನ್ನು ಕೊಡೋದು ಅಷ್ಟೇ ಅಲ್ಲ, ತುಂಬಾ ವಿಶಾಲವಾದ ಅರ್ಥವನ್ನು ಕೊಡ್ತಕ್ಕಂಥದ್ದು ಅಥವಾ ಕಂಪ್ಲೀಟ್ ಪರಿಪೂರ್ಣವಾದ ಅರ್ಥವನ್ನು ಕೊಡ್ತಕ್ಕಂಥದ್ದು ಒಂದು ಶಬ್ದಗಳ ಸಮೂಹಕ್ಕೆ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಯಾವ ಬರ್ಬೋದು? ಸೊ ನಾವು ವೆನ್ ವಿ ಆರ್ ಇನ್ ಡೈಲಿ ಲೈಫ್ ವಿ ಆರ್ ಸ್ಪೀಕಿಂಗ್ ಆಸ್ ವೆಲ್ ಆಸ್ ವಿ ಆರ್ ರೈಟಿಂಗ್ ಸಮ್ ಸೆಂಟೆನ್ಸಸ್. ನಾವೇನ್ ಮಾಡ್ತೀವಿ? ಪ್ರತಿನಿತ್ಯದ ಜೀವನದಲ್ಲಿ ಶಾಲಾ ವಾತಾವರಣದಲ್ಲಿ ಬರಿತಾ ಹೋಗ್ತೀವಿ, ಮತ್ತೆ ಹೊರಗಡೆ ವ್ಯವಹರಿಸ್ತಾ ಹೋಗ್ತೀವಿ, ಮಾತಾಡ್ತಾ ಹೋಗ್ತೀವಿ ಭಾಷೆಯನ್ನ ಅಂತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ? ವಿ ಆರ್ ಯೂಸಿಂಗ್ ಗ್ರೂಪ್ ಆಫ್ ವರ್ಡ್ಸ್. ನಾವು ಕೂಡ ಹಲವಾರು ಶಬ್ದಗಳನ್ನು ಸೇರಿಸ್ಕೊಂಡು ವಿ ಸ್ಪೀಕ್ ಆರ್ ವಿ ಕಮ್ಯುನಿಕೇಟ್ ಈಚ್ ಅದರ್. ನಮ್ಮ ಮನೇಲಿ ಇರ್ಬೋದು, ಆಚೆ ಕಡೆ ಇರ್ಬೋದು, ವೇರ್ ಎವರ್ ವಿ ಸ್ಪೀಕ್ ಬೈ ಆಡಿಂಗ್ ದ ವರ್ಡ್ಸ್ ವಿಚ್ ವರ್ ಮೀನಿಂಗ್ಫುಲ್. ಸೊ ನೋಡ್ರಿ, ನಾವು ಒಂದು ಅರ್ಥಗರ್ಭಿತವಾಗಿ ಮಾತಾಡಿದ್ರೆ ವೆನ್ ವಿ ಸ್ಪೀಕ್ in a complete sense that gets a meaning. So without having the sense or without choosing a particular words properly, it can't be a meaningful. ನಾವು ಸರಿಯಾದ ಪದ ಪ್ರಯೋಗವನ್ನು ಮಾಡಿದ್ರೆ ಮಾತ್ರ ಅದು ಒಂದು ಅರ್ಥಗರ್ಭಿತವಾದ ಮಾತು ಅಥವಾ ವಾಕ್ಯ ಅಥವಾ ಒಂದು ಬರವಣಿಗೆ ಅಂತ ಕರ್ಸ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಸಪೋಸ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಆಮ್ ರೀಡಿಂಗ್, ನಾನು ಓದುತ್ತಾ ಇದ್ದೀನಿ. ಸೊ ನಾನೇನ್ ಮಾಡ್ತಾ ಇದ್ದೀನಿ? ಓದ್ತಾ ಇದ್ದೀನಿ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ರಿ, ಒಂದು ಮೀನಿಂಗ್ ಇದೆ. ಸೊ ಅದೇ ಎಸ್. ಸೊ ಲುಕ್ ಎಟ್ ದೀಸ್ ಸೆಂಟೆನ್ಸಸ್. ಐ ಆಮ್ ರೀಡಿಂಗ್, ವಿ ಏಟ್ ಮ್ಯಾಂಗೋಸ್, ಹಿ ಡ್ರಿಂಕ್ಸ್ ವಾಟರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ತಾ ಹೋಗಿದ್ದೀವಿ? ವಿ ಆರ್ ಚೂಸನ್ ವರ್ಡ್ಸ್. ಎಸ್, ಹಿ ಡ್ರಿಂಕ್ಸ್ ವಾಟರ್, ವಿ ಏಟ್ ಮ್ಯಾಂಗೋಸ್, I am reading. So it's a group of words. It has a meaning. ಇದು ಒಂದು ಅರ್ಥ ಇದೆ ಅಂತಕ್ಕಂಥದ್ದು. I am reading, ನಾನು ಓದ್ತಾ ಇದ್ದೀನಿ. We ate mangoes, ನಾವು ಮಾವಿನ ಹಣ್ಣುಗಳನ್ನ ತಿಂದ್ವಿ. He drinks water, ಅವನು ನೀರನ್ನ ಕುಡಿಯುತ್ತಾನೆ. So like that there is a sense of
ಮೀನಿಂಗ್. ಇಲ್ಲಿ ಏನಾಗಿದೆ, ಅರ್ಥ ಅಂತಕ್ಕಂಥದ್ದು, ಈ ಒಂದು ಶಬ್ದಗಳ ಸಮೂಹ ಅಂತಕ್ಕಂಥದ್ದು ಅರ್ಥವನ್ನು ಹೊಂದಿದೆ, ಇದನ್ನು ಕೂಡ ಸೆಂಟೆನ್ಸ್ ಅಂತ ಕರಿಬಹುದು ಅಂತಕ್ಕಂಥದ್ದು. ಈ ರೀತಿ ಅರ್ಥಗರ್ಭಿತವಾದ ಪದಗಳ ಅಥವಾ ಶಬ್ದಗಳ ಸಮೂಹಕ್ಕೆ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಇನ್ ದಿಸ್ ಸೆಂಟೆನ್ಸ್ ವಿ once again came across two sub word kinds, that is praise yes, in this sentence we came across praises and classes. So it is not for you, it is for higher studies. So ಇಲ್ಲಿ ನಿಮಗೆ ಮತ್ತೆ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ, praise and class ಅಂತ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಸೆಂಟೆನ್ಸ್ ಅಲ್ಲಿ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೇಸ್ ಮತ್ತೆ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟ್ ಕಮ್ ಟು ದ ಕೈಂಡ್ಸ್ ಆಫ್ ಸೆಂಟೆನ್ಸ್. ಹಾಗಾದ್ರೆ ವಾಕ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮಗೆ. ಸೊ ವಾಕ್ಯದಲ್ಲಿ ಯಾವ ರೀತಿ ವಾಕ್ಯವನ್ನು ನೋಡ್ತೀವಿ? ವಾಕ್ಯ ನಥಿಂಗ್ ಬಟ್ ಇದು ಏನು, ಸೆಂಟೆನ್ಸ್ ನಥಿಂಗ್ ಬಟ್ ಇಟ್ಸ್ ಎ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಇನ್ ಅವರ್ ಲೈಫ್ ಆರ್ ಇನ್ ಅವರ್ ಕಮ್ಯುನಿಕೇಶನ್ ಆಸ್ ವೆಲ್ ಆಸ್ ಇನ್ ಅವರ್ ರಿಟರ್ನ್ ಫಾರ್ಮ್. ನಾವೇನ್ ಮಾಡ್ತೀವಿ, ಮಾತನಾಡಬೇಕಾದ್ರೆ, ಕಮ್ಯುನಿಕೇಶನ್ ಸಂವಹನ ಮಾಡಬೇಕಾದ್ರೆ ಬಳಸ್ತಕ್ಕಂಥ ಭಾಷೆ ಅಥವಾ ಬರಿಬೇಕಾದ್ರೆ ಬಳಸ್ತಕ್ಕಂಥ ಭಾಷೆಯ ಒಂದು ಸಮೂಹಕ್ಕೆ ನಾವು ವಾಕ್ಯಗಳು ಅಂತ ಕರಿತಾ ಹೋಗ್ತೀವಿ. ಈ ವಾಕ್ಯಗಳ ಮೂಲಕ ಫ್ರಮ್ ದೀಸ್ ಸೆಂಟೆನ್ಸಸ್ ವಿ ಆರ್ ಶೇರಿಂಗ್ ಆರ್ ಎಕ್ಸ್ಚೇಂಜಿಂಗ್ ಅವರ್ ಫೀಲಿಂಗ್ಸ್. ಈ ಒಂದು ವಾಕ್ಯಗಳ ಮೂಲಕ ಏನ್ ಮಾಡ್ತೀವಿ, ನಮಗೆ ಬೇಕು ಬೇಡಗಳನ್ನ ತೀರಿಸ್ಕೋತೀವಿ ಅಥವಾ ಹಂಚ್ಕೊಳ್ತೀವಿ ಅಂತಕ್ಕಂಥದ್ದು. ಅದು ಬರವಣಿಗೆ ಮೂಲಕ ಇರ್ಬೋದು ಅಥವಾ ಮಾತುಗಾರಿಕೆ ಮೂಲಕ ಆದ್ರೂ ಇರ್ಬೋದು. ಇಟ್ ಮೇ ಬಿ ಬೈ ದ ರೈಟಿಂಗ್ ಆರ್ ಇಟ್ ಮೇ ಬಿ ಸ್ಪೀಕಿಂಗ್. ಸೊ ಹಾಗಾದ್ರೆ ಯಾವ ವಾಕ್ಯಗಳನ್ನು ನೋಡ್ತಾ ಹೋಗ್ತೀವಿ, ಯಾವ ವಾಕ್ಯಗಳನ್ನು ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನ ಇವಾಗ ನೋಡ್ತಾ ಹೋಗೋಣ. Start. Yes. Yes. Let's see the sentences. Raju reads book. Rani went to market. Ravi visit the house. So these are the three statements, right? ಇವು ಮೂರು ವಾಕ್ಯಗಳು ಅಂತಕ್ಕಂಥದ್ದು. ನೋಡ್ರಿ, ವಾಕ್ಯ ಅಂದ್ರೆ ಏನು, ಸೆಂಟೆನ್ಸ್ ಅಂದ್ರೆ ಏನು, ಇಟ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಹ್ಯಾವ್ ದ ಮೀನಿಂಗ್, ಸೆನ್ಸ್ ಆಫ್ ಮೀನಿಂಗ್. ದೋಸ್ ಆರ್ ಕಾಲ್ಡ್ ಸೆಂಟೆನ್ಸ್. ನೋಡ್ರಿ, ರಾಜು ರೀಡ್ಸ್ ಬುಕ್. ರಾಜು ಪುಸ್ತಕವನ್ನು ಓದುತ್ತಾನೆ. ರಾಣಿ ವೆಂಟ್ ಟು ಮಾರ್ಕೆಟ್. ರಾಣಿ ಮಾರುಕಟ್ಟೆಗೆ ಹೋಗಿದ್ದಳು. ರವಿ ವಿಸಿಟ್ ದ ಹೌಸ್. ರವಿಯು ಮನೆಗೆ ಭೇಟಿ ನೀಡುತ್ತಾನೆ. ಸೊ ನೋಡ್ರಿ, ದೀಸ್ ಆಲ್ ತ್ರೀ ಸೆಂಟೆನ್ಸಸ್ ಹ್ಯಾವ್ ದೇರ್ ಮೀನಿಂಗ್ಸ್. ಸೊ ರೈಟ್, ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್. ಇವು ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇವು ದೀಸ್ ಆರ್ ದ ಫಾರ್ಮ್ ಆಫ್ ಸೆಂಟೆನ್ಸ್. ಸೆಂಟೆನ್ಸ್ ಅಲ್ಲಿ ಇದು ಕೂಡ ಇಟ್ಸ್ ಅ ಎಕ್ಸಾಂಪಲ್ ಫಾರ್ ಸೆಂಟೆನ್ಸ್. ಬಟ್ ಅಮಾಂಗ್ ದಟ್ ಸೆಂಟೆನ್ಸ್ ಇಟ್ಸ್ ಅ ಮೇನ್ಲಿ ದೀಸ್ ತ್ರೀ ಆರ್ ಇಂಡಿಕೇಟಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಡಿಕ್ಲರೇಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ಸ್ಟೇಟ್ಮೆಂಟ್ಸ್. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತಪ್ಪ, ರಾಜು ಪುಸ್ತಕವನ್ನು ಓದುತ್ತಾನೆ. ಇದು ಒಂದು ಸ್ಟೇಟ್ಮೆಂಟ್ ತಾನೆ, ಒಂದು ವಾಕ್ಯ ತಾನೆ, ಸಾದಾ ವಾಕ್ಯ ಅಂತ ಕೂಡ ಕರಿತಾ ಹೋಗ್ತೀವಿ. ರಾಣಿ ವೆಂಟ್ ಟು ಮಾರ್ಕೆಟ್. ಸೊ ದೀಸ್ ಆರ್ ದ ಡಿಕ್ಲರೇಷನ್ ಆಸ್ ಅಸರ್ಷನ್. ಇಲ್ಲಿ ಏನಂತ ಕರಿತೀವನ್ನ ಸಾದಾ ವಾಕ್ಯಗಳು ಅಥವಾ ವಿವರಣಾತ್ಮಕ ವಾಕ್ಯಗಳು ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಂಥ ವಾಕ್ಯಗಳಿಗೆ ಏನಂತ ಕರಿತೀವಪ್ಪ ನಾವು ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಕೈಂಡ್ ಆಫ್ ಸೆಂಟೆನ್ಸ್ ಇನ್ ಅವರ್ ಗ್ರಾಮಟಿಕಲ್ ಆಸ್ಪೆಕ್ಟ್ಸ್. ದಟ್ ಈಸ್, ಸೊ ಸಾದಾ ವಾಕ್ಯಗಳು ಅಥವಾ ನಾವು ಸ್ಟೇಟ್ಮೆಂಟ್ ಆರ್ ಅಸರ್ಷನ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಇವನ್ನ ಕರಿತಾ ಹೋಗ್ತೀವಿ. ಎಸ್, ಅಸರ್ಟಿವ್ ಸೆಂಟೆನ್ಸ್, ಎ ಸೆಂಟೆನ್ಸ್ ದಟ್ ಮೇಕ್ಸ್ ಎ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್. ಸೊ ಇದು ಕೂಡ ಅಸರ್ಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಒಂದು ವಾಕ್ಯದ ವಿಧವಾಗಿದ್ದು ಇಸ್ ಎ ಸೆಂಟೆನ್ಸ್ ದಟ್ ಮೇಕ್ಸ್ ಎ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್. ಸೊ ಸ್ಟೇಟ್ಮೆಂಟ್ ನಥಿಂಗ್ ಬಟ್ ಹೇಳಿಕೆ ಅಂತ ಕರಿತೀವಲ್ಲ, ಹೇಳಿಕೆ ಏನಾದರೂ ಒಂದು ಹೇಳ್ತಕ್ಕಂಥದ್ದು, ಅಥವಾ ಡಿಕ್ಲರೇಷನ್ ನಥಿಂಗ್ ಬಟ್ ಘೋಷಣೆ ಅಂತಕ್ಕಂಥದ್ದು. ಸೊ ಇಟ್ಸ್ ಅ ಸ್ಟೇಟ್ಮೆಂಟ್, ಇಟ್ಸ್ ಅ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್ ಅಂತಕ್ಕಂಥ ಒಂದು ಹೇಳಿಕೆ ಅಥವಾ ಘೋಷಣೆಯನ್ನು ಮಾಡ್ತಕ್ಕಂಥ ವಾಕ್ಯದ ವಿಧಕ್ಕೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರೀತಾರೆ. ಸೊ ನೋಡ್ರಿ, ನಮ್ಮ ಡೇ ಟು ಡೇ ಲೈಫಲ್ಲಿ ಏನು ಮಾಡ್ತಾ ಹೋಗ್ತೀವಿ, ತುಂಬ ಮಾತಾಡ್ತೀವಿ, ರೈಟ್? ತುಂಬ ಮಾತಾಡ್ತೀವಿ. ಅದರಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತೀವಿ. ನಾನು ಬರೋದಿಲ್ಲ, ನಾನು ಬರ್ತೀನಿ, ನಾನು ಊಟ ಮಾಡ್ತೀನಿ, ನಾನು ಶಾಲೆಗೆ ಹೋಗ್ತೀನಿ, ರೈಟ್? ಸೊ ನಾನು ಹೋಮ್ವರ್ಕ್ ಮಾಡ್ತೀನಿ. ಸೊ ಇವೆಲ್ಲವೂ ಕೂಡ ಹೇಳಿಕೆ ತಾನೆ, ರೈಟ್? ಐ ಈಟ್ ಮ್ಯಾಂಗೋ, ನಾನು ಮ್ಯಾಂಗೋನ ತಿಂತೀನಿ. ಐ ಆಮ್ ರೀಡಿಂಗ್, ನಾನು ಓದ್ತಾ ಇದ್ದೀನಿ. ಐ ರೈಟ್, ನಾನು ಬರಿತೀನಿ. ಐ ಗೋ ಟು ಮೈ ಫ್ರೆಂಡ್ಸ್ ಹೌಸ್, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ, ರೈಟ್? ಮೈ ಮದರ್ ಈಸ್ ವೇಟಿಂಗ್ ಅಟ್ ಔಟ್ಸೈಡ್, ನಮ್ಮ ತಾಯಿಯವರು
ಆಚೆ ಕಡೆ ಕಾಯ್ತಾ ಇದ್ದಾರೆ. ಐ ಆಮ್ ಗೋಯಿಂಗ್ ಟು ಫೀಲ್ಡ್, ನಾನು ಹೊಲಕ್ಕೆ ಅಥವಾ ಆಚೆ ಕಡೆ ಹೋಗ್ತೀನಿ. ಸೊ ಇವನ್ನೆಲ್ಲ ಕೂಡ ಏನಂತ ಕರಿಬಹುದು, ಹೇಳಿಕೆ, ಸ್ಟೇಟ್ಮೆಂಟ್ಸ್ ಅಥವಾ ಡಿಕ್ಲರೇಷನ್ಸ್ ಅಂತ ಕರಿಬಹುದು ತಾನೆ. ಸೊ ಈ ರೀತಿ ಹೇಳಿಕೆಯನ್ನು ಹೊಂದಿರತಕ್ಕಂಥ ಸೆಂಟೆನ್ಸ್ ಏನಂತ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ಸ್ ಹೇಳಿದ್ನಲ್ಲ, ಅಸರ್ಟಿವ್ ಸೆಂಟೆನ್ಸ್ ನಥಿಂಗ್ ಬಟ್ ಇಟ್ಸ್ ಎ ಸ್ಟೇಟ್ಮೆಂಟ್ಸ್ ಆರ್ ಡಿಕ್ಲರೇಷನ್. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ಬೆಳಗಿನ ಜಾವ ಬೇಗ ಎದ್ದೇಳ್ತೀನಿ. ಸೊ ಇಟ್ಸ್ ಎ ಸ್ಟೇಟ್ಮೆಂಟ್, ಇದು ಒಂದು ಹೇಳಿಕೆ. ಐ ಕೇಮ್ ಲೇಟ್, ನಾನು ತಡವಾಗಿ ಬಂದೆ. ಸೊ ಇದು ಒಂದು ಹೇಳಿಕೆ ಅಂತಕ್ಕಂಥದ್ದು. ಈ ರೀತಿ ಹೇಳಿಕೆಯ ರೂಪದಲ್ಲಿ ಅಥವಾ ಘೋಷಣೆಯ ರೂಪದಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ, ರೈಟ್. ಸೊ ದಿಸ್ ಇಸ್ ದ ಫಸ್ಟ್ ಕೈಂಡ್ ಆಫ್ ಸೆಂಟೆನ್ಸ್, ರೈಟ್. ಎಸ್, ಸೆಕೆಂಡ್ ಒನ್ ಕೈಂಡ್ಸ್ ಆಫ್ ಸೆಂಟೆನ್ಸ್. ಸೆಕೆಂಡ್ ಒನ್ ಇಸ್ ಇಂಟ್ರೋಗೇಟಿವ್ sentence, a sentence that makes questions. It's very simple sentence, simple definition, that is interrogative. ಪ್ರಶ್ನಾರ್ಥಕ ವಾಕ್ಯಗಳು ಅಂತಕ್ಕಂಥದ್ದು. ಸೊ ಫಸ್ಟ್ ಒನ್ ಏನು ನೋಡಿದ್ವಿ, ಅಸರ್ಟಿವ್ ಸೆಂಟೆನ್ಸ್ ಅನ್ನು ನೋಡಿದ್ವಿ. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಹೇಳಿಕೆ ಅಥವಾ ಘೋಷಣೆಗಳನ್ನು ನೋಡ್ತಾ ಹೋಗ್ತೀವಿ. ಇಂಟ್ರಾಗೇಟಿವ್ ಅಲ್ಲಿ ಹೇಳಿಕೆ ಇರಲ್ಲ, ಆ ಹೇಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೋಸ್ಕರ ಇವನ್ನ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತಾ ಹೋಗ್ತೀವಿ. ಎ ಸೆಂಟೆನ್ಸ್ ದಟ್ ಮೇಕ್ಸ್ ಕ್ವಶನ್ಸ್, ಪ್ರಶ್ನೆ ಮಾಡ್ತಕ್ಕಂಥ ವಾಕ್ಯಗಳಿಗೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಎವ್ರಿ ಒನ್, ಇಟ್ಸ್ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ಯಾರು ನೀನು, ಹೂ ಆರ್ ಯು? ಸ್ಟಾರ್ಟ್. ಎಸ್, ರೈಟ್. ಹೂ ಆರ್ ಯು, ಯಾರು ನೀನು? ವೇರ್ ಆರ್ ಯು? ಸೊ ಎಲ್ಲಿದೆಯಾ? ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು? ಈ ರೀತಿ ಪ್ರಶ್ನೆ ಮಾಡ್ತಕ್ಕಂಥ ವಾಕ್ಯಗಳಿಗೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಗ್ರಾಮರ್ ಅಂದ್ರೇನು, ಸೆಂಟೆನ್ಸ್ ಅಂದ್ರೇನು, ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೇನು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನು ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ಸ್ ಟೇಕ್ ದ ಹೋಮ್ ವರ್ಕ್. ಸ್ಟಾಪ್. ಎಸ್, ದಿಸ್ ಇಸ್ ಯುವರ್ ಹೋಮ್ ವರ್ಕ್. ರೈಟ್ ಎನಿ 10 ಅಸರ್ಟಿವ್ ಅಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಸೊ ನೀವೇನ್ ಮಾಡಬೇಕು ಅಂದ್ರೆ 10 ಅಸರ್ಟಿವ್ ಮತ್ತು 10 ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು ಅಂತಕ್ಕಂಥದ್ದು. So it's your homework. In the next class, we will discuss about the another 2 kinds of sentence. That is, one is imperative and another one is exclamatory. Then we move towards the parts of speech in next classes. Thank you.